ತುಪ್ಪ ನೋಡ್ರಿ ಎಷ್ಟು ಘಮ ಘಮ ಫ್ರೆಶ್ ಆಗಿ ರೆಡಿ ಆಗತೈತಿ. ಹಿಂಗೆ ತುಪ್ಪ ನಾವು ಮನೆಯೊಳಗೆ ಮಾಡ್ಕೊಂಡ್ರೆ ಎಷ್ಟು ಚಂದ ಅನಿಸ್ತೈತಿ. ಯಾವುದೇ ಕಲಬೆರಕೆ ಇಲ್ಲದ ಪರಿಶುದ್ಧವಾಗೈತಿ ಮತ್ತು ಫ್ರೆಶ್ ಐತಿ ಅನ್ನೋ ಫೀಲ್ ಆಗ್ತೈತಿ. ಮತ್ತು ತುಪ್ಪ ಮಾಡ್ಕೋಬೇಕಂದ್ರೆ ನಮ್ಗೆ ಮೊದಲು ಕೆನೆ ತಕ್ಕೋಬೇಕಾಗ್ತೈತಿ. ಕೆನೆ ತಕ್ಕೊಳಕ್ಕೆ ಒಂದು ಟ್ರಿಕ್ ಐತಿ. ಹೆಂಗಪ್ಪ ಅಂದ್ರೆ ನೀವು ಹಾಲು ಕಾಸಿದ ತಕ್ಷಣ ರಿಕ್ಕಾಗಿ ಮುಚ್ಚಿಡಬಾರ್ದ್ರಿ. ಹಿಂಗೆ ಒಂದು ಗಾಳಿ ಬರುವಂಥ ಪ್ಲೇಟನ್ನ ಮುಚ್ಚಿಡ್ಬೇಕ್ರಿ. ನಾನು ನೋಡ್ರಿ ಈ ಕುಕ್ಕರ್ ಪ್ಲೇಟನ್ನ ಡೈಲಿ ಇದ್ರ ಮ್ಯಾಗ ಮುಚ್ಚಿಡ್ತೇನೆ. ಹೀಗಾಗಿ ನೀಟಾಗಿ ಮುಚ್ಚಿಡೋದ್ರಿಂದ ಏನಾಗ್ತೈತಿ, ಕೆನೆ ತುಂಬ ದಪ್ಪಾಗಿ ಚೆಂದಾಗ ಬರ್ತೈತಿ. ಹಿಂಗೆ ಮಾಡಿ ಒಂದು 10ರಿಂದ 15 ದಿವಸದ ಕೆನೆಯನ್ನು ನೀವು ತೆಗೆದು ಶೇಖರಿಸಿ ಇಟ್ಕೋಬೇಕ್ರಿ ಫ್ರಿಜ್ನಾಗ. ಈ ಶೇಖರಿಸಿಟ್ಕೊಂಡಂಥ ಕೆನಿನ ಹೆಂಗೆ ಹೆಪ್ಪು ಹಾಕಬೇಕು ಮತ್ತು ಅದನ್ನು ಹೆಂಗೆ ನಾವು ಚೆಂದಾಗ ಬೆನ್ನಿ ತಗೋಬೇಕಂತ ತೋರಿಸ್ತೇನೆ ನೋಡ್ರಿ. ಈಗ ನೀವೇನು ಮಾಡಬೇಕು, ಒಂದು ಚರ್ಗಿ ಕಳ 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 ಅನ್ನೋಂಗೆ ಕುದಿಯೋಂಗೆ ನೀರ ಕಾಸ್ಕೋಬೇಕ್ರಿ. ಕಾಸಿದ ನೀರನ್ನು ಈ ಕೆನೆಗೆ ಆ್ಯಡ್ ಮಾಡ್ಕೋರಿ. ಆ್ಯಡ್ ಮಾಡ್ಕೊಂಡ ಒಂದು ಸ್ವಲ್ಪ ಗಂಟಿಲ್ದಂಗೆ ನೀವು ಅದನ್ನು ಒಡ್ಕೋಬೇಕ್ರಿ. ಇಲ್ಲಪ್ಪ ನಮ್ದು ಕೆಲಸ ಐತಂದ್ರೆ ನೀವು ಹಾಕಿ ಬಿಟ್ಬಿಡ್ರಿ. ಒಂದು 5 ನಿಮಿಷನಾಗ ಅದೆಲ್ಲ ತನಗೆ ಬಿಟ್ಕೋತೈತೆ ನೋಡ್ರಿ. ಈಗ ನೋಡ್ರಿ ನೀರು ಹಾಕಿ ಬಿಟ್ಬಿಟ್ಟಿದ್ದು ನಾನು ತಾನಾಗೆ ಹೆಂಗೆ ಬಿಟ್ಟೈತಂತಿದ. ಸೊ ಹಿಂಗೆ ಅದು ಸೇಮ ಮತ್ತು ಹಾಲಿನ ಒಂದು ಇದಕ್ಕೆ ಬರ್ತೈತಿ. ಸೊ ಅವಾಗ ಏನು ಮಾಡ್ಬೇಕು, ನೀವು ಹೆಪ್ಪು ಹೆಂಗೆ ಹಾಕ್ತಾರಲ್ಲ ಹಂಗೆ ಇದಕ್ಕೆ ನೀವು ಹೆಪ್ಪು ಹಾಕಬೇಕು. ಏನು ಪರವಾಗಿಲ್ಲ, ನೀವು ಸ್ವಲ್ಪ ನಾರ್ಮಲ್ ಉಗುರು ಬೆಚ್ಚಗೆ ಹಾಲು ಇರಬೇಕು, ಹಾಗೇನಿಲ್ಲ. ಸುಡು ಇದ್ದಾಗನ ಹಾಕಿರಿ, ಹಾಕಿ ಇಟ್ಬಿಡ್ರಿ. ಸೊ ನಿಮ್ಮ ಮೊಸರು ಆಗೋಕ್ಕೆ ಎಷ್ಟು ಟೈಮ್ ತೊಗೋತೈತಲ್ಲ ಇದಕ್ಕೂ ಅಷ್ಟು ಟೈಮ್ ಕೊಡ್ರಿ. ಕೊಟ್ಟು ಮುಚ್ಚಿಟ್ಬಿಡ್ರಿ. ಸೊ ಈಗ ನಾವು ರಾತ್ರಿ ಹಾಕಿದ್ದು ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಇದನ್ನು ನಾವು ಫ್ರಿಜ್ನಾಗ ಇಡಬೇಕು. ಒಂದು 4 ತಾಸು ಫ್ರಿಜ್ನಾಗ 4 ತಾಸು ಇಟ್ಟು ತೆಗೆದು ನೋಡ್ರಿ. ಮತ್ತಿದು ಗಟ್ಟಿಯಾಗಿರ್ತೈತಿ ನೋಡ್ರಲ್ಲಿ, ಅಂದ್ರೆ ಹೆಪ್ಪಾಗಿ ಮತ್ತು ಒಳ್ಳೆ ಗಟ್ಟಿಯಾಗೈತದ ಈಗ. ಸೊ ಅದನ್ನು ನಾವೀಗ ಕಡ್ಕೊಳ್ಳೋಣ. ಒಂದು ಗುಂಡೆ ತೊಗೊಳ್ಳೋಣ. ಗುಂಡೆ ಅಳಗಾಡ್ಬಾರ್ದಂತ ಒಂದು ಪ್ಲೇಟ್ ಇಟ್ಕೊಂಡೇನಿ. ಸೊ ಪ್ಲೇಟ್ ಇಟ್ಕೊಂಡ ಗುಂಡೆದಾಗ ಅದನ್ನು ಕೆನೆ ಸುರ್ಕೊಂಡ್ಬಿಡೋಣ್ರಿ. ಇದಕ್ಕೆ ಒಂದು 3ರಿಂದ 2 ಚರ್ಗಿ ನೀರು ಹಾಕೋರಿ. ತಣ್ಣೀರನ್ನು ಆ್ಯಡ್ ಮಾಡ್ಕೋರಿ. ಇದನ್ನು ಕಡ್ಯಾಕೆ ಸ್ವಲ್ಪ ದೊಡ್ಡ ಕಡ್ಗೋಲು ಬೇಕಾಗ್ತೈತಿ. ಸೊ ಆ ಕಡ್ಗೋಲಿಂದ ನೀವು ಕಡಿಬೇಕು. ಹಿಂಗೆ ನಾವು ಮನೆಯೊಳಗನ ಫ್ರೆಶ್ ಆಗಿ ಬೆನ್ನಿ ತಕ್ಕೋಬೋದ್ರಿ. ಮತ್ತು ಮನೆಯೊಳಗೆ ನಿಮ್ಮದಂತೆ ಐಸ್ ಕ್ಯೂಬ್ ಇದ್ದೇ ಇರ್ತಾವೆ. ಒಂದು 4-5 ಐಸ್ ಕ್ಯೂಬ್ ಹಾಕ್ಕೊಂಡು ಬಿಡ್ರಿ. ಹಾಕಿ ಕಡ್ಯಾಕೆ ಸ್ಟಾರ್ಟ್ ಮಾಡಿರಿ. ಅಡುಗೆ ಮಾಡ್ಕೊತ ನಿಮ್ಗೆ ಬೇರೆ ಏನೋ ಕೆಲಸ ಇದ್ರೆ ಪರವಾಗಿಲ್ಲ, ಈ ರೀತಿ ವ್ಯವಸ್ಥೆ ಮಾಡ್ಕೊಂಡು ನೀವು 5 ನಿಮಿಷಕ್ಕೊಮ್ಮೆ 10-15 ನಿಮಿಷಕ್ಕೊಮ್ಮೆ ಬಂದ ಕಡಿಬೇಕ್ರಿ. ಬರಲಿಲ್ಲಪ್ಪ ಜಲ್ದಿ ಬರ್ವಾತು ಅಂತ ನಿಮ್ಗೆ ಅನ್ಸಾಕತ್ತಿತ್ತಪ್ಪ ಅಂದ್ರೆ ಮತ್ತೊಂದು ಸಲ ಏನು ಮಾಡಿರಿ, ಮತ್ತು ಐಸ್ ಕ್ಯೂಬ ಹಾಕಿ ಕಡೀರಿ. ನೋಡಿರಿ ಈ ರೀತಿ ಬಿಟ್ಬಿಟ್ಟು ಒಂದು 3ರಿಂದ 4 ಸಲ ಕಡಿದ್ರೆ ಸಾಕ್ರಿ, ಬಿಡ್ತೈತೆ ನೋಡಿರಿ. ನೋಡಲ್ರಿ ಈಗ ರೆಡಿ ಆಗೈತಿ. ಇನ್ನೊಂದು ಚೂರು ರೆಡಿ ಆದರೆ ಸಾಕು. ಸೊ ಇದು ರೆಡಿ ಆಗೋದಕ್ಕಿಂತ ಮುಂಚೆ ನಾವೇನು ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಕಾಯಕ್ಕಿಟ್ಕೊಳ್ಳೋಣ. ಈಗೇನು ಭಾಳ ಕಾಸ್ಬೇಡ್ರಿ, ನಾರ್ಮಲ್ ಸ್ವಲ್ಪ ಕಾಸ್ರಿ ನೀರು. ಉಗುರು ಬೆಚ್ಚಗೆ ನೀರು ಕಾಸೆ ಈಗ ನಾವು ಬೆನ್ನಿ ತಕ್ಕೊಳ್ಳೋಣ. ಆದಷ್ಟು ಕಡ್ಗೋಲೆ ಆಗ್ತೈತೆ ನೋಡ್ರದ. ಈ ರೀತಿ ಕಡ್ಗೋಲನ್ನು ಒಂದು ಸೈಡ್ ಮಾಡ್ಕೊಂಬಿಡ್ರಿ. ಆಮೇಲೆ ಕೈಗೆ ಬಿಸಿ ನೀರೊಳಗೆ ಎದ್ಕೊಂಡು ಬೆನ್ನಿ ಎಲ್ಲ ತಕ್ಕೊಂಬಿಡ್ರಿ. ನೋಡ್ರಿ ಈ ರೀತಿ ನಾವು ಬೆನ್ನಿ ತೆಗೆದಿಟ್ಕೋದ್ರಿಂದ 10ರಿಂದ 15 ದಿವಸ ಆರಾಮಾಗಿ ಹುಡುಗರಿಗೆ ಚಪಾತಿ ಒಳಗೆ ಅನ್ನದೊಳಗೆ ತುಪ್ಪ ಕೊಟ್ಟು ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು ನಾವು. ಸೊ ನೋಡ್ರಿ ಅಂತೂ ಇಂತೂ ಬೆನ್ನಿ ಬಂತು ಅಂತೇಳಿ ನಾವು ಬೆನ್ನಿ ತೆಗೆದುಬಿಟ್ಟು. ಸೊ ವಿಡಿಯೋ ಹೆಂಗೆ ಅನಿಸ್ತು ನಿಮ್ಗೆ? ಇಷ್ಟ ಆದರೆ ಲೈಕ್ ಕೊಡ್ರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ನಿಮ್ಮ ಮನೆಯಾಗೆ ಈ ರೀತಿ ಟ್ರೈ ಮಾಡಿರಿ. ಸೊ ನೋಡ್ರಿ ಬೇರೆ ಮೆಥಡ್ ಡೈರೆಕ್ಟಾಗಿ ಬೆನ್ನಿ ತೆಗಿಯೋಕ್ಕಿಂತ ಈ ಮೆಥಡ್ ಯೂಸ್ ಮಾಡಿ ಚಂದ ಭಾಳ ಅನಿಸ್ತೈತಿ.
ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೈ ಬಾಯ್.